ದರ್ಶನ್ ಸೇರಿದಂತೆ 7 ಜನರು ಜೈಲು ಸೇರಿದ್ದಾರೆ. ಮತ್ತೊಂದು ಕಡೆ ಕುಟುಂಬಸ್ಥರ ಕಣ್ಣೀರ ಕೋಡಿ ಒಡೆದಿದೆ. ದರ್ಶನ್ ಪತ್ನಿ ಕಣ್ಣೀರು ಹಾಕಿದ್ದಾರೆ. ಆರೋಪಿ ಅನುಕುಮಾರ್ ತಾಯಿ ಗೋಳಾಟ ಹೇಳ ತೀರದಾಗಿದೆ. ನಟ ದರ್ಶನ್ಗೆ ಜಾಮೀನು ರದ್ದು ಶಾಕ್. ಪತಿ ಸ್ಥಿತಿ ನೆನೆದು ಕಣ್ಣೀರಿಟ್ಟ ವಿಜಯಲಕ್ಷ್ಮಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಸಿಕ್ಕಿದ್ದ ಜಾಮೀನು ರದ್ದಾಗಿದೆ. ಸರ್ವೋಚ್ಚ ನ್ಯಾಯಾಲಯದಿಂದ ತೀರ್ಪು ಹೊರಬೀಳುತ್ತಿದ್ದಂತೆಯೇ ದರ್ಶನ್ ಪತ್ನಿ ಕಣ್ಣೀರು ಇಟ್ಟಿದ್ದಾರೆ. ವಿಜಯಲಕ್ಷ್ಮಿ ಅವರು ಹೊಸಕೆರೆಹಳ್ಳಿಯ ಅಪಾರ್ಟ್ಮೆಂಟ್ನಲ್ಲಿ ಇದ್ದಾರೆ. ತೀರ್ಪು ಪ್ರಕಟವಾಗುತ್ತಿದ್ದಂತೆಯೇ ಭಾವುಕರಾಗಿದ್ದಾರೆ. ಪತಿ ದರ್ಶನ್ ಪ್ರಕರಣದಲ್ಲಿ ಸಿಲುಕಿದ್ದಾಗಿಂದ ಬಚಾವ್ ಮಾಡಲು ವಿಜಯಲಕ್ಷ್ಮಿ ತುಂಬಾನೇ ಪ್ರಯತ್ನ ಪಟ್ಟಿದ್ದರು. ಕಾನೂನು ಹೋರಾಟ, ದೇವರ ಸೇವೆ ಸೇರಿದಂತೆ ಎಲ್ಲಾ ರೀತಿಯಿಂದಲೂ ಹೋರಾಟ ನಡೆಸುತ್ತಿದ್ದಾರೆ. ಆದರೆ ಪೂಜಾ ಫಲ ವಿಫಲವಾಗಿದ್ದು ವಿಜಯಲಕ್ಷ್ಮಿ ಕಣ್ಣೀರಿಟ್ಟಿದ್ದಾರೆ. ದೇವರು ನಮ್ಮ ಕುಟುಂಬಕ್ಕೆ ನೆಮ್ಮದಿ ಕೊಡಲಿಲ್ಲ. ಆರೋಪಿ ಅನುಕುಮಾರ್ ತಾಯಿ ಗೋಳಾಟ. ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿದ್ದಕ್ಕೆ ಚಿತ್ರದುರ್ಗದ ಅನುಕುಮಾರ್ ಕೂಡ ಮತ್ತೆ ಜೈಲಿಗೆ ಹೋಗಬೇಕಾಗಿದೆ. ಕೋರ್ಟ್ ತೀರ್ಪು ಹೊರಬಿದ್ದ ಬೆನ್ನಲ್ಲೇ ಅನುಕುಮಾರ್ ತಾಯಿ ಮಾತಾಡಿದ್ದು, ದೇವರು ನಮಗೆ ನೆಮ್ಮದಿ ಕೊಡಲಿಲ್ಲ ಎಂದು ಗೋಳಾಡಿದ್ದಾರೆ. ಇಷ್ಟ ದಿನ ನೆಮ್ಮದಿ ಸಿಕ್ಕುತ್ತು, ಓದನ್ ಬಂದಲ್ಲ ಅಂತ ನೆಮ್ಮದಿ ಇತ್ತು. ಹೆಂಗ ಕೂಳ್ ತಿನ್ಕೊಂಡ್ ಕೂಲೇನೆಲ್ಲ ಮಾಡ್ಕೊಂಡ್ ಜೀವನ ಹಿಡ್ಕೊಂಡಿದ್ವಿ. ಮತ್ತೆ ಇದೇ ಪರಿಸ್ಥಿತಿ ಆತರ ನಾವೇನ್ ಎಲ್ಲಿ ಹೋಗ್ಬೇಕು ಹೇಳ್ರಿ. ಸಾಲ ಮಾಡಿ ಜಾಮೀನು ಕೊಡಿಸಿದ್ವಿ. ಎಲ್ಲೆಲ್ಲ ಹುಡುಕಿ ತಗೊಂಬಂದ್ವಿ. ಸಾಲ ಸೂಲ ಮಾಡಿ ಇವಾಗ ಅದನ್ನ ತೀರ್ಸಿ ನನ್ ಮಗ ಅಂದ್ರೆ ಮತ್ತು ಇದೇ ಬಂದ್ರೆ ಹೆಂಗೆ ನಾವು ಸುಧಾರಿಸ್ಕೋಬೇಕು ಹೇಳ್ರಿ. ನಾವು ಮಗನ ಜೊತೆಗೆ ಹೆಂಗ ಇದ್ದಿ ನಲ್ಕಂತ ಮತ್ತು ಇದೇ ಬಂತು ಹೊರಗ್ ನಮಗೆ. ದೇವರ ಮೇಲೆ ಭಾರ ಹಾಕಿ ಸುಮ್ಮನಾಗುತ್ತೇನೆ. ಏನು ಮಾತಾಡಿಲ್ಲ. ನಾವೇನ್ ದೇವ್ರ ಮೇಲೆ ಭಾರ ಹಾಕಿದೀವಿ ಅಷ್ಟೇ. ನನ್ ಮಗ ಅಲ್ಲ ನಿನ್ ಮಗಪ್ಪ ಅಂತ ಅಂದ್ಬಿಟ್ಟಿದ್ದೀನಿ ಅಷ್ಟೇ. ನಾನು ನಮಗೆ ಯಾರು ಕೈ ಹಿಡಿಯಿರಲ್ಲ, ಕಷ್ಟಕ್ಕೆ ಯಾರು ಹೋಗಿಲ್ಲ. ಹೆಂಗ ಬಂದಿದ್ದ ನನ್ ಮಗ ಬಿಡು ಬಂದಾನೆ, ಹೆಂಗ ದುಡ್ಕೊಂಡ್ ತಿಂತಾನೆ, ಸಾಲ ಸುರಸ್ ತೀರಿಸ್ತಾನೆ ಅಂದ್ರೆ ಮತ್ತೆ ದೇವ್ರ ಇನ್ನ ಹಿಂಗೆ ವನವಾಸ ಕೊಡ್ರಿ ಏನ್ ತೀರ್ಸ್ಕೊಂಡು ಬಂದ್ರು. ಹೆಂಗೋ ಮನೆ ಕಟ್ಕೋಣ, ಇಷ್ಟು ಹೆಂಗ ಮಾಡ್ಕೋಣ, ಸೀಟ್ ಹಾಕ್ಸೋಣ, ಮತ್ತು ಸೋರ ಮನೆಗೆ ದೇವ್ರು ನಮಗೆ ನೆಮ್ಮದಿನೇ ಕೊಡ್ಲಿಲ್ಲ. ಏನ್ ಮಾಡ್ತಿ. ಹೈಕೋರ್ಟ್ನಿಂದ ಜಾಮೀನು ಕೊಡಿಸಿ ನಿಟ್ಟುಸಿರು ಬಿಟ್ಟಿದ್ದ ವಿಜಯಲಕ್ಷ್ಮಿಗೆ ಇದೀಗ ಸುಪ್ರೀಂ ಕೋರ್ಟ್ ಶಾಕ್ ನೀಡಿದೆ. ಆದ್ದರಿಂದ ದರ್ಶನ್ ಪತ್ನಿ ಕಣ್ಣೀರಿಟ್ಟಿದ್ದಾರೆ ಎನ್ನಲಾಗುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದರ್ಶನ್ ಸೇರಿದಂತೆ 7 ಜನರು ಜೈಲು ಸೇರಿದ್ದಾರೆ. ಮತ್ತೊಂದು ಕಡೆ ಕುಟುಂಬಸ್ಥರ ಕಣ್ಣೀರ ಕೋಡಿ ಒಡೆದಿದೆ. ದರ್ಶನ್ ಪತ್ನಿ ಕಣ್ಣೀರು ಹಾಕಿದ್ದಾರೆ. ಆರೋಪಿ ಅನುಕುಮಾರ್ ತಾಯಿ ಗೋಳಾಟ ಹೇಳ ತೀರದಾಗಿದೆ. ನಟ ದರ್ಶನ್ಗೆ ಜಾಮೀನು ರದ್ದು ಶಾಕ್. ಪತಿ ಸ್ಥಿತಿ ನೆನೆದು ಕಣ್ಣೀರಿಟ್ಟ ವಿಜಯಲಕ್ಷ್ಮಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಸಿಕ್ಕಿದ್ದ ಜಾಮೀನು ರದ್ದಾಗಿದೆ. ಸರ್ವೋಚ್ಚ ನ್ಯಾಯಾಲಯದಿಂದ ತೀರ್ಪು ಹೊರಬೀಳುತ್ತಿದ್ದಂತೆಯೇ ದರ್ಶನ್ ಪತ್ನಿ ಕಣ್ಣೀರು ಇಟ್ಟಿದ್ದಾರೆ. ವಿಜಯಲಕ್ಷ್ಮಿ ಅವರು ಹೊಸಕೆರೆಹಳ್ಳಿಯ ಅಪಾರ್ಟ್ಮೆಂಟ್ನಲ್ಲಿ ಇದ್ದಾರೆ. ತೀರ್ಪು ಪ್ರಕಟವಾಗುತ್ತಿದ್ದಂತೆಯೇ ಭಾವುಕರಾಗಿದ್ದಾರೆ. ಪತಿ ದರ್ಶನ್ ಪ್ರಕರಣದಲ್ಲಿ ಸಿಲುಕಿದ್ದಾಗಿಂದ ಬಚಾವ್ ಮಾಡಲು ವಿಜಯಲಕ್ಷ್ಮಿ ತುಂಬಾನೇ ಪ್ರಯತ್ನ ಪಟ್ಟಿದ್ದರು. ಕಾನೂನು ಹೋರಾಟ, ದೇವರ ಸೇವೆ ಸೇರಿದಂತೆ ಎಲ್ಲಾ ರೀತಿಯಿಂದಲೂ ಹೋರಾಟ ನಡೆಸುತ್ತಿದ್ದಾರೆ. ಆದರೆ ಪೂಜಾ ಫಲ ವಿಫಲವಾಗಿದ್ದು ವಿಜಯಲಕ್ಷ್ಮಿ ಕಣ್ಣೀರಿಟ್ಟಿದ್ದಾರೆ. ದೇವರು ನಮ್ಮ ಕುಟುಂಬಕ್ಕೆ ನೆಮ್ಮದಿ ಕೊಡಲಿಲ್ಲ. ಆರೋಪಿ ಅನುಕುಮಾರ್ ತಾಯಿ ಗೋಳಾಟ. ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿದ್ದಕ್ಕೆ ಚಿತ್ರದುರ್ಗದ ಅನುಕುಮಾರ್ ಕೂಡ ಮತ್ತೆ ಜೈಲಿಗೆ ಹೋಗಬೇಕಾಗಿದೆ. ಕೋರ್ಟ್ ತೀರ್ಪು ಹೊರಬಿದ್ದ ಬೆನ್ನಲ್ಲೇ ಅನುಕುಮಾರ್ ತಾಯಿ ಮಾತಾಡಿದ್ದು, ದೇವರು ನಮಗೆ ನೆಮ್ಮದಿ ಕೊಡಲಿಲ್ಲ ಎಂದು ಗೋಳಾಡಿದ್ದಾರೆ. ಇಷ್ಟ ದಿನ ನೆಮ್ಮದಿ ಸಿಕ್ಕುತ್ತು, ಓದನ್ ಬಂದಲ್ಲ ಅಂತ ನೆಮ್ಮದಿ ಇತ್ತು. ಹೆಂಗ ಕೂಳ್ ತಿನ್ಕೊಂಡ್ ಕೂಲೇನೆಲ್ಲ ಮಾಡ್ಕೊಂಡ್ ಜೀವನ ಹಿಡ್ಕೊಂಡಿದ್ವಿ. ಮತ್ತೆ ಇದೇ ಪರಿಸ್ಥಿತಿ ಆತರ ನಾವೇನ್ ಎಲ್ಲಿ ಹೋಗ್ಬೇಕು ಹೇಳ್ರಿ. ಸಾಲ ಮಾಡಿ ಜಾಮೀನು ಕೊಡಿಸಿದ್ವಿ. ಎಲ್ಲೆಲ್ಲ ಹುಡುಕಿ ತಗೊಂಬಂದ್ವಿ. ಸಾಲ ಸೂಲ ಮಾಡಿ ಇವಾಗ ಅದನ್ನ ತೀರ್ಸಿ ನನ್ ಮಗ ಅಂದ್ರೆ ಮತ್ತು ಇದೇ ಬಂದ್ರೆ ಹೆಂಗೆ ನಾವು ಸುಧಾರಿಸ್ಕೋಬೇಕು ಹೇಳ್ರಿ. ನಾವು ಮಗನ ಜೊತೆಗೆ ಹೆಂಗ ಇದ್ದಿ ನಲ್ಕಂತ ಮತ್ತು ಇದೇ ಬಂತು ಹೊರಗ್ ನಮಗೆ.
ದೇವರ ಮೇಲೆ ಭಾರ ಹಾಕಿ ಸುಮ್ಮನಾಗುತ್ತೇನೆ. ಏನು ಮಾತಾಡಿಲ್ಲ. ನಾವೇನ್ ದೇವ್ರ ಮೇಲೆ ಭಾರ ಹಾಕಿದೀವಿ ಅಷ್ಟೇ. ನನ್ ಮಗ ಅಲ್ಲ ನಿನ್ ಮಗಪ್ಪ ಅಂತ ಅಂದ್ಬಿಟ್ಟಿದ್ದೀನಿ ಅಷ್ಟೇ ನಾನು. ನಮಗೆ ಯಾರು ಕೈ ಹಿಡಿಯಿರಲ್ಲ, ಕಷ್ಟಕ್ಕೆ ಯಾರು ಹೋಗಿಲ್ಲ. ಹೆಂಗ ಬಂದಿದ್ದ ನನ್ ಮಗ ಬಿಡು ಬಂದಾನೆ, ಹೆಂಗ ದುಡ್ಕೊಂಡ್ ತಿಂತೇನೆ, ಸಾಲ ಸುಲ ತೀರಿಸ್ತೇನೆ ಅಂದ್ರೆ ಮತ್ತೆ ದೇವ್ರ ಇನ್ನ ಹಿಂಗೆ ವನವಾಸ ಕೊಡ್ರಿ ಏನ್ ತೀರ್ಸ್ಕೊಂಡು ಬಂದ್ರು. ಹೆಂಗೋ ಮನೆ ಕಟ್ಕೋಣ, ಇಷ್ಟು ಹೆಂಗ ಮಾಡ್ಕೋಣ, ಸೀಟ್ ಹಾಕ್ಸೋಣ, ಮತ್ತು ಸೋರ ಮನೆಗೆ ದೇವ್ರ ನಮ್ಗೆ ನೆಮ್ಮದಿನೇ ಕೊಡ್ಲಿಲ್ಲ. ಏನ್ ಮಾಡ್ತೀವಿ? ಹೈಕೋರ್ಟ್ನಿಂದ ಜಾಮೀನು ಕೊಡಿಸಿ ನಿಟ್ಟುಸಿರು ಬಿಟ್ಟಿದ್ದ ವಿಜಯಲಕ್ಷ್ಮಿಗೆ ಇದೀಗ ಸುಪ್ರೀಂ ಕೋರ್ಟ್ ಶಾಕ್ ನೀಡಿದೆ. ಆದ್ದರಿಂದ ದರ್ಶನ್ ಪತ್ನಿ ಕಣ್ಣೀರಿಟ್ಟಿದ್ದಾರೆ ಎನ್ನಲಾಗುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದರ್ಶನ್ ಸೇರಿದಂತೆ 7 ಜನರು ಜೈಲು ಸೇರಿದ್ದಾರೆ. ಮತ್ತೊಂದು ಕಡೆ ಕುಟುಂಬಸ್ಥರ ಕಣ್ಣೀರ ಕೋಡಿ ಒಡೆದಿದೆ. ದರ್ಶನ್ ಪತ್ನಿ ಕಣ್ಣೀರು ಹಾಕಿದ್ದಾರೆ. ಆರೋಪಿ ಅನುಕುಮಾರ್ ತಾಯಿ ಗೋಳಾಟ ಹೇಳ ತೀರದಾಗಿದೆ. ನಟ ದರ್ಶನ್ಗೆ ಜಾಮೀನು ರದ್ದು ಶಾಕ್. ಪತಿ ಸ್ಥಿತಿ ನೆನೆದು ಕಣ್ಣೀರಿಟ್ಟ ವಿಜಯಲಕ್ಷ್ಮಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಸಿಕ್ಕಿದ್ದ ಜಾಮೀನು ರದ್ದಾಗಿದೆ. ಸರ್ವೋಚ್ಚ ನ್ಯಾಯಾಲಯದಿಂದ ತೀರ್ಪು ಹೊರಬೀಳುತ್ತಿದ್ದಂತೆಯೇ ದರ್ಶನ್ ಪತ್ನಿ ಕಣ್ಣೀರು ಇಟ್ಟಿದ್ದಾರೆ. ವಿಜಯಲಕ್ಷ್ಮಿ ಅವರು ಹೊಸಕೆರೆಹಳ್ಳಿಯ ಅಪಾರ್ಟ್ಮೆಂಟ್ನಲ್ಲಿ ಇದ್ದಾರೆ. ತೀರ್ಪು ಪ್ರಕಟವಾಗುತ್ತಿದ್ದಂತೆಯೇ ಭಾವುಕರಾಗಿದ್ದಾರೆ. ಪತಿ ದರ್ಶನ್ ಪ್ರಕರಣದಲ್ಲಿ ಸಿಲುಕಿದ್ದಾಗಿಂದ ಬಚಾವ್ ಮಾಡಲು ವಿಜಯಲಕ್ಷ್ಮಿ ತುಂಬಾನೇ ಪ್ರಯತ್ನ ಪಟ್ಟಿದ್ದರು. ಕಾನೂನು ಹೋರಾಟ, ದೇವರ ಸೇವೆ ಸೇರಿದಂತೆ ಎಲ್ಲಾ ರೀತಿಯಿಂದಲೂ ಹೋರಾಟ ನಡೆಸುತ್ತಿದ್ದಾರೆ. ಆದರೆ ಪೂಜಾ ಫಲ ವಿಫಲವಾಗಿದ್ದು ವಿಜಯಲಕ್ಷ್ಮಿ ಕಣ್ಣೀರಿಟ್ಟಿದ್ದಾರೆ. ದೇವರು ನಮ್ಮ ಕುಟುಂಬಕ್ಕೆ ನೆಮ್ಮದಿ ಕೊಡಲಿಲ್ಲ. ಆರೋಪಿ ಅನುಕುಮಾರ್ ತಾಯಿ ಗೋಳಾಟ. ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿದ್ದಕ್ಕೆ ಚಿತ್ರದುರ್ಗದ ಅನುಕುಮಾರ್ ಕೂಡ ಮತ್ತೆ ಜೈಲಿಗೆ ಹೋಗಬೇಕಾಗಿದೆ. ಕೋರ್ಟ್ ತೀರ್ಪು ಹೊರಬಿದ್ದ ಬೆನ್ನಲ್ಲೇ ಅನುಕುಮಾರ್ ತಾಯಿ ಮಾತಾಡಿದ್ದು, ದೇವರು ನಮಗೆ ನೆಮ್ಮದಿ ಕೊಡಲಿಲ್ಲ ಎಂದು ಗೋಳಾಡಿದ್ದಾರೆ. ಇಷ್ಟ ದಿನ ನೆಮ್ಮದಿ ಸಿಕ್ಕುತ್ತ ಓದನ್ ಬಂದಲ್ಲ ಅಂತ ನೆಮ್ಮದಿ ಇತ್ತು. ಹೆಂಗ ಕೂಳ್ ತಿನ್ಕೊಂಡ್ ಕೂಲೆನೆಲ್ಲ ಮಾಡ್ಕೊಂಡ್ ಜೀವನ ಹಿಡ್ಕೊಂಡಿದ್ವಿ. ಮತ್ತೆ ಇದೇ ಪರಿಸ್ಥಿತಿ ಆತರ ನಾವೇನ್ ಎಲ್ಲಿ ಹೋಗ್ಬೇಕು ಹೇಳ್ರಿ? ಸಾಲ ಮಾಡಿ ಜಾಮೀನು ಕೊಡಿಸಿದ್ವಿ. ಎಲ್ಲೆಲ್ಲ ಹುಡುಕಿ ತಗೊಂಬಂದ್ವಿ. ಸಾಲ ಸೂಲ ಮಾಡಿ ಇವಾಗ ಅದನ್ನ ತೀರ್ಸಿ ನನ್ ಮಗ ಅಂದ್ರೆ ಮತ್ತು ಇದೇ ಬಂದ್ರೆ ಹೆಂಗೆ ನಾವು ಸುಧಾರಿಸ್ಕೋಬೇಕು ಹೇಳ್ರಿ? ನಾವು ಮಗನ ಜೊತೆಗೆ ಹೆಂಗ ಇದ್ದಿ ನಕ್ಕಂತ ಮತ್ತು ಇದೇ ಬಂತ ಹೊರಗ್ ನಮಗೆ. ದೇವರ ಮೇಲೆ ಭಾರ ಹಾಕಿ ಸುಮ್ಮನಾಗುತ್ತೇನೆ. ಏನು ಮಾತಾಡಿಲ್ಲ. ನಾವೇನ್ ದೇವ್ರ ಮೇಲೆ ಭಾರ ಹಾಕಿದೀವಿ ಅಷ್ಟೇ. ನನ್ ಮಗ ಅಲ್ಲ ನಿನ್ ಮಗಪ್ಪ ಅಂತ ಅಂದ್ಬಿಟ್ಟಿದ್ದೀನಿ ಅಷ್ಟೇ ನಾನು. ನಮಗೆ ಯಾರು ಕೈ ಹಿಡಿಯಿರಲ್ಲ, ಕಷ್ಟಕ್ಕೆ ಯಾರು ಹೋಗಿಲ್ಲ. ಹೆಂಗ ಬಂದಿದ್ದ ನನ್ ಮಗ ಬಿಡು ಬಂದಾನೆ, ಹೆಂಗ ದುಡ್ಕೊಂಡ್ ತಿಂತಾನೆ, ಸಾಲ ಸುಲ ತೀರಿಸ್ತಾನೆ ಅಂದ್ರೆ ಮತ್ತೆ ದೇವ್ರ ಇನ್ನ ಹಿಂಗೆ ವನವಾಸ ಕೊಡ್ರಿ ಏನ್ ತೀರ್ಸ್ಕೊಂಡು ಬಂದ್ರು. ಹೆಂಗೋ ಮನೆ ಕಟ್ಕೋಣ, ಇಷ್ಟು ಹೆಂಗ ಮಾಡ್ಕೋಣ, ಸೀಟ್ ಹಾಕ್ಸೋಣ, ಮತ್ತು ಸೋರ ಮನೆಗೆ ದೇವ್ರ ನಮ್ಗೆ ನೆಮ್ಮದಿನೇ ಕೊಡ್ಲಿಲ್ಲ. ಏನ್ ಮಾಡ್ತೀವಿ? ಹೈಕೋರ್ಟ್ನಿಂದ ಜಾಮೀನು ಕೊಡಿಸಿ ನಿಟ್ಟುಸಿರು ಬಿಟ್ಟಿದ್ದ ವಿಜಯಲಕ್ಷ್ಮಿಗೆ ಇದೀಗ ಸುಪ್ರೀಂ ಕೋರ್ಟ್ ಶಾಕ್ ನೀಡಿದೆ. ಆದ್ದರಿಂದ ದರ್ಶನ್ ಪತ್ನಿ ಕಣ್ಣೀರಿಟ್ಟಿದ್ದಾರೆ ಎನ್ನಲಾಗುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.